ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಜೆ ಊರಿಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಬೆಳಿಗ್ಗೆನೆ ಮಾರ್ನಿಂಗು ಮಾರ್ಕೆಟ್ಗೆಲ್ಲ ಹೋಗಿ ತರಕಾರಿ ಸೊಪ್ಪು ಎಲ್ಲಾನು ತೊಗೊಬಂದ್ಬಿಟ್ಟೆ. ನಾನು ಇಲ್ಲಿಂದನೇ ಎಲ್ಲಾನು ತೊಗೊಂಡೋಗ್ತೀನಿ, 1 ವೀಕ್ ಆಗುವಷ್ಟು. ಇನ್ನು ಅಣ್ಣನೂ ಕೂಡ ಬಂದ, ಹೊರಗಡೆ ಹೋಗ್ಬೇಕು, ಸ್ವಲ್ಪ ಪಾಟ್ ಎಲ್ಲ ತೊಗೋಬೇಕು. ಹಾಗಾಗಿ ರೆಡಿ ಆಗಿದ್ದೀನಿ. ಇನ್ನು ನಾನ್ ವೆಜ್ ಎಲ್ಲ ತಂದಿದ್ದಾನೆ ಅಣ್ಣ, ಅಡುಗೆ ಮಾಡ್ತಾ ಇದ್ದಾರೆ ಅಮ್ಮ. ಇಡ್ಲಿ ಮತ್ತೆ ನಾನ್ ವೆಜ್ ಸಾಂಬಾರು. ಇವಾಗ ಏನ್ರ ಮಾತಾಡ್ಸಿದ್ರಿ? ಅದೇನದು ಫಿಶ್ ತಂದಿದೀವಮ್ಮ ಇವತ್ತು ಭಾನುವಾರ. ನೋಡ್ಮಗ ಚೆನ್ನಾಗಿದೆ. ಕಬಾಬ್ಗ ಬೋನ್ಲೆಸ್ ಕಡ್ಡಿ ಮಾಮೂಲಿ ತಿಂತಿದ್ವಲ್ಲ ಸ್ಲೈಸ್, ಬೋನ್ಲೆಸ್ ಇಲ್ವಾ? ಹೋಟೆಲ್ ಸಿಕ್ಕಲ್ವಾ? ಬೋನ್ಲೆಸ್ ಏನೇ, ಬೋನ್ಲೆಸ್ ಇತ್ತು, ಚೆನ್ನಾಗೈತೆ. ಈಗ ಒಂದು ಉಂಡೆ ತಗೊಂಡೆ 1.5 kg ಇತ್ತು. ಕಬಾಬ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದು ಚೆನ್ನಾಗಿರ್ತದೆ ಮಗ. ಏನೋ ಇಷ್ಟುದ್ದ ಐತೆ. ಯಾವ ಮೀನಿದು? ಇದು ಸಮುದ್ರದ ಮೀನು. ಇದೇ ಹೋಟ್ಲಿಗೆಲ್ಲ ಹೋಗೋದು ಮಗ. ಇದೇ ಮೀನು ಕಬಾಬ್ ಮಾಡ್ತೀವಿ. ತಲೆ ಇದೆ, ಅದ್ರಲ್ಲಿ ಇಲ್ಲ ಕಣಮ್ಮ. ಯಾಕಿಲ್ಲ? ಅದ್ರಲ್ಲಿ ಬರಲ್ಲ ಅನ್ಸುತ್ತೆ. ಅಯ್ಯೋ ಇಲ್ಲದೆ ನೋಡು. ಒಯ್ಯಯ್ಯೋ, ನಂಗೆ ಇಷ್ಟ ತಲೆ. ತಲೆ ಇದೆ, 2 ಭಾಗ ಮಾಡಿದ್ದಾರೆ. ತಪ್ಪದು ಇಲ್ಲಿದೆ ನೋಡಿ. 2 ಭಾಗ ಮಾಡವ್ರ? ಒಂದು ಭಾಗ, ಒಂದ್ ತಲೆ 2 ಭಾಗ ಮಾಡವ್ರ. ಇಡ್ಲಿ ಸಾಂಬಾರ? ಎಲ್ಲ ಕಡೆನೂ ಅಷ್ಟೇ. ಅದು ಹಂಗೆ ಇರುವುದು. ತಗೊಂತ ಶುಂಠಿ ತಗೋ, ಶುಂಠಿ. ಬೆಳಿಗ್ಗೆನೆ ಸೊಪ್ಪು ತರಕಾರಿ ಎಲ್ಲನೂ ತೊಗೊಂಡೋಗೋಣ ಅಂತೇಳಿ ಮಾರ್ಕೆಟಿಗೆ ಬಂದಿದ್ವಿ. ನಾನು ಅಮ್ಮ ಮತ್ತು ಅವನು 3 ಜನನೂ ಬಂದಿದ್ವಿ. ಎಷ್ಟು ಫ್ರೆಶ್ ಆಗಿರೋದು ಸಿಗ್ತಾಯಿತ್ತು ಅಂತಂದರೆ, ಅಲ್ಲೊಬ್ಬರು ಅಂಕಲ್ ಇದ್ದರು. ಫಸ್ಟು ಈರುಳ್ಳಿ ಎಲ್ಲ ಇದು 100 ರೂಪಾಯಿಗೆ 5 kg 4 kg ಆ ಥರ ಇತ್ತು. ಇವಾಗ 3 kg ಅಂತ ಹೇಳ್ತಾಯಿದ್ರ. ನಮ್ಮಮ್ಮ ಈರುಳ್ಳಿ ತೊಗೋಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ ಅವರು ಹೇಳ್ತಾಯಿದ್ರು. ನಾವೊಂದು 3-4 ಕಡೆ ಕೇಳಿದ್ವಿ. ಅದಾದಮೇಲೆ ಅವ್ರ ಹತ್ರ ಹೋದ್ವಿ. ಅವರು ನಾವು ಕೇಳ್ತಾ ಇರೋದು ನೋಡಿಬಿಟ್ಟು, ಹ್ಞೂ ಕಣಮ್ಮ ಅವಾಗೆಲ್ಲ ಹಂಗಿತ್ತು, ಇವಾಗ ಹಂಗೆ ಇರುತ್ತಾ, ಎಲ್ಲ ಟೈಮ್ ಬಂದಾಗ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಹಾಗೆ ಹೀಗೆ ಅಂತೇಳಿ ಅವ್ರ ಫ್ಯಾಮಿಲಿದು ಸ್ಟೋರಿ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಮಾತಾಡಿದ್ರು ಮಾತ್ರ ಅವರು. ಹೇಳಿದ್ದು ನೋಡಿದ್ರೆ ನಮಗೇ ಒಂಥರ ಖುಷಿ ಅಂತ ಅನಿಸುತ್ತೆ. ಅವ್ರು ಈ ಮಾರ್ಕೆಟಿಗೆ ಬಂದಾಗ 18 ವರ್ಷದ ಹುಡುಗ ಅಂತೆ. ಅವಾಗಿಂದ ಬಂದು ಇಲ್ಲಿ ಇದು ಮಾಡಿಕೊಂಡು ಇವಾಗ ನಾನೆಲ್ಲ ಪ್ರಾಪರ್ಟಿ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾಯಿದ್ರು ಅವರು. ಬಾಳೆಹಣ್ಣು 1 ಅರ್ಧ kg ತೊಗೊಂಡೆ. ಅವರು ಇನ್ನೊಂದು ಸ್ವಲ್ಪ ಹಾಕ್ಕೊಟ್ರು. ಸುಸ್ತೈತೆ. ಕೆಟ್ಟಿಂದ ಸೊಪ್ಪು ತರಕಾರಿ ಎಲ್ಲ ತಂದಿದ್ವಲ್ಲ, ಅದನ್ನೆಲ್ಲ ನಮ್ಮಮ್ಮ ತಲೆ ಮೇಲೆ ಹೊತ್ಕೊಂಡು ಬಂದಿದ್ರು. ಅದನ್ನೇ ಕೇಳ್ತಾ ಇದ್ದೆ, ಸುಸ್ತಾಯ್ತಮ್ಮ ಅಂತ ಹೇಳ್ಬಿಟ್ಟು. ಇಲ್ಲೇ ಸ್ವಲ್ಪ ಪಕ್ಕದಲ್ಲೇ ಆಗಿದೆ. ಮೊದಲಾಗಿದ್ದರೆ ಪೇಟೆ ಬೀದಿಗೆ ಹೋಗ್ಬೇಕಿತ್ತು. ಇವಾಗ ನಮ್ಮ ಮನೆ ನಿಯರೇ ಇದೆ APMC ಮಾರ್ಕೆಟು. ಹಾಗಾಗಿ ನಾವೇನು ಬೇಕು ಅಂತಂದ್ರೂ ಫ್ರೆಶ್ ಆಗಿ ಹೋಗಿ ತೊಗೊಂಡ್ಬಿಡ್ತಾರೆ ಅಮ್ಮ. ಇನ್ನಿಲ್ಲಿ ಪಾಪನಂದು ಲಿಫ್ಟಿಕ್ನೆಲ್ಲ ಎತ್ಕೊಂಡು ಆಟ ಆಡಿದ್ದ, ಅದನ್ನೆಲ್ಲ ಬೆರಳು ಹಾಕಿ ಇದು ಮಾಡಿಬಿಟ್ಟಿದ್ದ. ಅದನ್ನೇ ಹೇಳ್ತಾ ಇದ್ದೆ ನಾನು, ನೋಡಮ್ಮ ಹೆಂಗೆ ಮಾಡಿದ್ದಾನೆ ಅವನು ಅಂತ ಹೇಳ್ಬಿಟ್ಟು. ನಾವೇನು ಗೊತ್ತಾ, ನಾವೆಲ್ಲ ಮುಖಕ್ಕೆ ಕ್ರೀಮು ಅದು ಹಾಕ್ತೀವಲ್ಲ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟಿದ್ದಾನೆ. ಇದನ್ನು ಕೂಡ ಅದೇ ಥರ ಅಂದ್ಕೊಂಡು ಮುಖಕ್ಕೆಲ್ಲ ಹಚ್ಕೊಳ್ತಾ ಇದ್ದ ಲಿಫ್ಟಿಕ್ನ. ಅದನ್ನೇ ಹೇಳ್ತಾ ಇದ್ದೆ ನಮ್ಮಮ್ಮಂಗೆ. ಮಕ್ಕಳೇ ಹಾಗೆ ಅಲ್ವಾ, ಏನು ಕೊಟ್ರು ಕೈಗೆ ಅಥವಾ ಏನು ಸಿಕ್ಕಿದ್ರೂ ಕೈಗೆ ಅದನ್ನೆಲ್ಲ ಅವರು ತಿನ್ನೋದು ಅಥವಾ ಅದನ್ನೇನಾದ್ರೂ ಮಾಡೋದು, ಅದೇ ಥರ ಅಲ್ವಾ ಮಕ್ಕಳುಗಳು. ಖುಷಿ ಆಗುತ್ತೆ. ಬಿಸ್ಕೆಟ್ ಅಂತೆ, ಕುರ್ಕುರಿ ಅಂತೆ, ಖಾರ ಅಂತೆ, ಆಮೇಲೆ ಅದೇನು ಉದ್ದಿನ ಬೇಳೆ ಅಂತೆ, ಹೆಸರು ಬೇಳೆ ಅಂತೆ, ಅವೆಲ್ಲ ತಿಂದಿಯಾನು ನೀನು? ಅವೆಲ್ಲ ತಿಂತಾಳೆ. ಆಮೇಲೆ ಖಾರ ಅಂತೆ, ಪುರಿ ಅಂತೆ ಅಂತೆಲ್ಲ ತಿಂತಾಳೆ.
ತಗೊಬಂದು ಅವೆಲ್ಲ ತಿಂತೀಯಾ? ಕ್ಲಿಪ್ ಎಲ್ಲ ಅವೆಲ್ಲ ತಿಂತೀಯಾ? ಚಿಕ್ಕ ಮಕ್ಕಳಿಗೆ ಅಪ್ಪ ಚಿಕನ್ ತಿನ್ಕನಪ್ಪ ಅರ್ಧ ಕೆಜಿ ಅಂತಾಳೆ. ಮೊಟ್ಟೆ ಸಾರು ಮಾಡ್ಮಕನಪ್ಪ ಅಂತಾಳೆ. ಅಪ್ಪ ಇವತ್ತು ಏನ್ ಮಾಡ್ಮ ಅಂತಾಳೆ. ತಗೊಬಂದು ಕ್ಲಿಪ್ ಹಾಕೋಕ್ಕಾಗೋದಿಲ್ವ? 60 ರೂಪಾಯಿ ಕೊಟ್ಟಿ ಬಟ್ಟೆ ಒಣಗಾಕ್ ಹೋಗಿಲ್ಲ. ಅಮ್ಮ ಕೊಡಮ್ಮ ಇವಾಗ ಏನ್ ಬಟ್ಟೆ ಕ್ಲಿಪ್ ಕೇಳಿದ್ಲ? ಅದಕ್ಕೆ ಬಂದದ್ದು ಮಾತು. ಇರಮ್ಮ ಹೊಟ್ಟೆ ಚುರುಗಾರಿತದೆ, ಉಪ್ಪಿಟ್ಟು ತಿನ್ಕೊ ಬಂದ್ಬಿಡ್ತೀನಿ ಅಂತಾಳೆ. ಅವಕ್ ಜ್ಞಾನ ಅದು, ಇದಕ್ ಜ್ಞಾನ ಇಲ್ವೇ? ಫ್ರೆಂಡ್ ಕಣೆ ನಾನು ಅವ್ರ ಮೊಮ್ಮಗಳು ಕಣಮ್ಮ. ಅವಳನ್ನೇ ಮೇಕಪ್ ಮಾಡು, ಅವ್ರ ತಲೆ ಬಾಚು ಅನ್ಕೊಂಡ್ ಎಲ್ಲ ಕರ್ಕೊಬರೋಳು, ಗುಡ್ಡೆ ಹಾಕೊಳ್ಳೋಳು, ನನ್ನ ಹೊಟ್ಟೆ ಒರ್ಸೋಳು, ಮಾಡೋ ಕೆಲಸ ಬಿಟ್ಬಿಟ್ಟು ಎಲ್ಲ ಮಾಡ್ಬೇಕಾಯ್ತು ಇವ್ಳಿಗೆ. ನಮ್ ಬ್ಯಾಚ್ ಇದಂಗ್ ಬೇರೆ ಬ್ಯಾಚ್ ಇರ್ಲಿಲ್ಲ ಕಣ. ಇವನುಂಡೆ ಚೆನ್ನಾಗಿ ಇದ್ ಮಾಡು. ಗಣಪತಿ ಹಬ್ಬ ಬಂತು ಅಂದ್ರೆ ಸಾಕು, ಎಲ್ಲ ಮೈಕ್ ಆದಾಗ್ಲೇ ಎಲ್ಲ ನಮ್ಮ ಮನೆ ಹತ್ರ ಬಂದು ಕುತ್ಕೊಂಡು ಡ್ಯಾನ್ಸ್ ಹೇಳಿ ಸಾಂಗ್ ಆಡೋದು. ಅವಾಗ ನಮ್ ದೊಡ್ಡಮ್ಮ ಇನ್ನ ಮನೆ ಕಟ್ಟಿರ್ಲಿಲ್ಲ, ಅಲ್ಲಿ ಜಾಗ ಇತ್ತು, ಪಾಳ ಮನೆ ಇತ್ತು. ಅಲ್ಲೇ ಏನ್ ಕೂಣದು ಕುಪ್ರಸೋಳು, ಇದು ಸಗಣಿ ಹಾಕಿರೋಳಲ್ಲ ಅದೆಲ್ಲ ಹೋಯ್ತದೆ ಅಂತ ಏನ್ ಬೈಯುಳು. ಬೈಯೋದು ನಮ್ ದೊಡ್ಡಮ್ಮ. ಎಲ್ಲ ನಮ್ಮ ಮನೆ ಹತ್ರನೇ ಬರ್ರಮ್ಮ, ಅದೇನು ಉಡ ನೋಡಲ್ಲ ಅದೇ ನೋಡು ನೋಡ್ಲೇ ಬಾ. ಏನ್ ಬಿಟ್ಟೆ? ಏಯ್ ಹಾಲಿನ ಕವರಲ್ಲಿ ಯಾಕೆ ಬಿಸಾಕಿದ್ಯಾ? ಇಲ್ಲ ಏನ್ ಅನ್ಕೊಬಿಟ್ಟೆ? ಡಸ್ಟ್ಬಿನ್ ಅನ್ಕೊಬಿಟ್ಟಿದ್ಯಾ? ಏನ್ವೇ ಬಿಟ್ರೆ ಹೆಂಗಿಲ್ಲ, ಹಂಗಿಂಗ್ ಬಿಡ್ತೀನಿ ಅನ್ಬೇಡ. ಅದಕ್ಕೆ ಇಂದ್ರಾಕಂಗ್ ಅಂತ ಇದ್ದಿದ್ದು ಈ ಸಲ ಹೋದಾಗ. ಏನ್ ಇವ್ರು ಬ್ಯಾಚು ಅಂದ್ರೆ ಆ ಬ್ಯಾಚೇ ಸರಿ ಕಣಪ್ಪ. ರಾಮ ಏನ ನಮ್ಮ ಮನೆ ತಾವು ಕರ್ಕ ಬಂದ್ಬಿಡೋಳು ಇವಳು. ಅಯ್ಯೋ ಭಗವಂತ, ಎಲ್ಲಾರ್ನು ಕರ್ಕ ಬಂದ್ಬಿಟ್ಟು ಕೂರ್ಸ್ಕೊಬಿಡೋಳು. ಎಲ್ಲಾರು ಬರೋರು ಕಣೋ. ನಾನು ಸ್ಕೂಲ್ಗೆ ಹೋಯ್ತಾ ಇದ್ರೆ ಎಡಗಡೆ ನಾನು ಬಲ್ಗಡೆ ನಾನು ಅನ್ಕೊಂಡು ಕಿತ್ತಾಡೋರು. ಊಟ ಕೂತ್ಕೊಂಡಾಗ್ಲೂ ಹಂಗೇನೆ ಮಧ್ಯಾಹ್ನ ಊಟ. ಓದ್ಕೋಕ್ ಬರ್ಕೋಕುವೆ. ನಾನು ವಿನುತನ್ ಎಡಗಡೆ, ನಾನು ವಿನುತನ್ ಬಲ್ಗಡೆ, ನಾನು ಅಂತ ಅನ್ನೋರು. ಏನ್ ನಮ್ಮ ಪಡ್ಸಲೆ ತುಂಬಾ ಕುಂದಿಸ್ಕೊಬಿಡೋಳು. ಆಮೇಲೆ ಶನಿವಾರ ಭಾನುವಾರ ಇತ್ಲಲ್ಲಂತೂ ಪುರ್ಸೊತ್ತೆ ಇಲ್ಲ. ಆ ಮಣ್ಣಲ್ಲಿ ಮಡಕೆ ಕುಡ್ಕೆ ಮಾಡೋದು, ಆಮೇಲೆ ಗರಿ ತಗೊಂಡು ತಲೆಗೆ ಹಾಕೊಂಡು ಉದ್ದ ಜಡೆ ಅಂತ ಇದ್ ಮಾಡೋದು, ವೇಲ್ ಬಿಟ್ಕೊಳ್ಳೋದು, ಅವೆಲ್ಲ ಮಾಡುವ. ನಾವು ಚೆನ್ನಾಗ್ ಆಟ ಆಡಿದೀವಿ. ಇದು ಕೊಳಮಾನ್ ಸೊಪ್ಪು ಅದನ್ನ ಜಡೆ ಮಾಡ್ಕೋದು. ಒಂದಕ್ಕೊಂದ್ ಕಡ್ಡಿ ಒಳಗಡೆ ಸಿಗಿಸ್ಬಿಟ್ಟು ಉದ್ದಕ್ ಮಾಡ್ಬಿಟ್ಟು ಜಡೆ ಮಾಡ್ಕೊಳ್ಳೋದು, ಜಡೆ ತರ. ರೋಜೊಳ್ದು ತಗ್ದಿ ದೇವ್ರು ಮಾಡೋದು. ಒಂದ್ ಮಾಡ್ತಿದ್ರು ಒಂದ್ ನಮ್ ದೊಡ್ಡಮ್ಮನ್ ಗೋಡೆ ಇನ್ನ ಪ್ಲಾಸ್ಟಿಂಗ್ ಆಗಿರ್ಲಿಲ್ಲ, ಹಂಗೆ ಇತ್ತು. ಆ ಓಲೆಲ್ಲ ಇರ್ತಿದ್ವಲ್ಲ ಗೋಡೆಯಲ್ಲಿ ಇಟ್ಕೆದು, ಅದಕ್ಕೆಲ್ಲ ಕಟ್ಟಿ ತುರುಕ್ಬಿಟ್ಟು ಮೇಲೊಂದು ವೇಲ್ ಮುಚ್ಬಿಟ್ಟು ಅದು ನಮ್ ಮನೆ ತರ ಮಾಡ್ಕೊಳ್ಳೋದು. ಅದ್ರೊಳಗಡೆ ನಾವು ಅಡ್ಗೆ ಎಲ್ಲ ಮಾಡೋದು. ಹಂಗ್ ಮಾಡು. ಇತ್ಲಲ್ಲೂ ಪುರ್ಸೊತ್ತಿಲ್ಲ. ಶನಿವಾರ ಭಾನುವಾರ ಇದು ಮಧ್ಯಾಹ್ನ ಬತ್ತು, ಸಾಯಂಕಾಲ 4 ಗಂಟೆಗೆ ಬತ್ತು ಅಂದ್ರೆ ಓದೋದು. ಏನು ಬಾ ಕ್ಲಿಪ್ ಅಂತ ಹೋಗ್ಬಿಟ್ಟು ಮನೆ ಅಷ್ಟು ಮನೆ ಬರೆಯೋದು. ಇನ್ನು ಕೊಡಿಯಲಕ್ಕೆಲ್ಲ ಹೋಗಿದ್ವಲ್ಲ, ಅಲ್ಲಿಂದ ಸೀರೆಗಳೆಲ್ಲ ತಗೊಂಡ್ಬಂದಿದ್ವಿ. ಒಂದು 3 ಸೀರೆ ತಗೊಂಡ್ಬಂದಿದ್ದೆ ಅಷ್ಟೇನೆ. ಅದನ್ನ ನೋಡಿರ್ಲಿಲ್ಲ, ನಾನು ತಂದು ಹಂಗೆ ಇಟ್ಟಿದ್ದೆ, ಮತ್ತೆ ತೋರಿಸಿರ್ಲಿಲ್ವಲ್ಲ, ಹಾಗಾಗಿ ಇವತ್ತು ತೋರಿಸೋಣ ಅಂತೇಳಿ ಅಂದ್ಕೊಂಡೆ. ಇನ್ನು ಊರಿಗೆ ಹೋದ್ರೆ ಹೊಟ್ಟೋಗ್ತೀನಲ್ವ, ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಬಂದು ಇಲ್ಲೇ ಇಟ್ಟು ಹೋಗ್ತೀನಿ. ಹಾಗಾಗಿ ತೋರ್ಸೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಇವಾಗಲೇ ತೋರಿಸ್ಬಿಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಇನ್ನು ನಮ್ಮಮ್ಮ ನಾನ್ ವೆಜ್ ಮಾಡ್ತಾರಲ್ಲ, ನಾನ್ ವೆಜ್ ಮುಟ್ಟಿದ್ಮೇಲೆ ನೀನು ಸೀರೆ ಮುಟ್ಬೇಡ, ಇವಾಗಲೇ ಮಾಡ್ಕೊಳ್ಳೋದಾದ್ರೆ ವೀಡಿಯೋನ ಮಾಡಿಬಿಡು ಅಂದರು. ಹಾಗಾಗಿ ಇವತ್ತು ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೆ. ಇನ್ನು ನನ್ನ ನಾದಿನಿಗೆ ಸೀರೆ, ಮತ್ತು ಅವರು ಹಸ್ಬೆಂಡ್ಗೆ ಬಟ್ಟೆ, ಮತ್ತು ಪಾಪುಗೆ ಬಟ್ಟೆ, ಲಿಟಿಶ್ಕನ್ಗೆ ಅದನ್ನೆಲ್ಲ ತೊಗೊಬಂದೆ. ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇನ್ನು ಇದು ಬಂದು ಪೂಜೆ ಅವ್ರಿಗೆ ತೊಗೊಂಡಿರೋದು. ನನಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ನಾನು ಅಲ್ಲಿ ಅಂಗಡಿಗೆ ಹೋದಾಗೆಲ್ಲ ನನಗೆ ಆರೆಂಜ್ ಮೇಲೇ ಕಂಡು ಬೀಳ್ತಾಯಿತ್ತು. ಯಾವ ಸೀರೆ ನೋಡಿದ್ರು ನಂಗೆ ಆರೆಂಜ್ ಕಲರೇ ಇಷ್ಟ ಆಗ್ತಾಯಿತ್ತು.
ಈ ಇವ್ರಿಗೆ ಸೀರೆ ಸೆಲೆಕ್ಟ್ ಮಾಡೋದು ನಂಗೆ ತುಂಬಾ ಕಷ್ಟ ಆಯಿತು. ಯಾಕಂದರೆ ಅವ್ರು ಸ್ವಲ್ಪ ವೈಟ್ ಇದ್ದಾರೆ ಮತ್ತು ಅವ್ರಿಗೆ ಯಾವ ಥರ ಸೀರೆ ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಒಂದ್ಸಲ ಯಾವಾಗಲೂ ಒಂದ್ಸಲ ಹೇಳಿದರು ನನಗೆ ಕಲಂಕಾರಿ ಸೀರೆ ಇಷ್ಟ ತೊಗೋಬೇಕಿತ್ತು ಅಂತ ಹೇಳಿದ್ರು. ಹಾಗಾಗಿ ಆ ಥರದ್ದು ನೋಡೋಣ ಅಂತೇಳಿ ನಾನು ಹುಡುಕ್ತಾ ಇದ್ದೆ. ಆ ಥರದ್ರಲ್ಲಿ ನಂಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಕಾಟನಲ್ಲಿ ಇತ್ತು, ನಂಗೆ ಕಾಟನ್ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಇದೇ ಸ್ವಲ್ಪ ಲೇಟ್ ಆಯಿತು. ಫಸ್ಟ್ ಫ್ಲೋರಿಗೆ ಬಂದ್ವಿ, ಮತ್ತೆ ಅಲ್ಲಿ ನೋಡಿದ್ವಿ, ಅಲ್ಲಿ ಇಷ್ಟ ಆಗಲಿಲ್ಲ, ಮತ್ತೆ ಸೆಕೆಂಡ್ ಫ್ಲೋರಿಗೆ ಹೋದ್ವಿ. ತೋರಿಸ್ತಿದ್ರಲ್ಲ ಆಂಟಿ ಅಂತೂ ಪಾಪ ನಮಗೆ ತುಂಬ ಸಪೋರ್ಟ್ ಮಾಡಿ, ಇಲ್ಲ ತಗೋಪ್ಪ ನಾನು ಕರ್ಕೊಂಡು ಹೋಗ್ತೀನಿ ಅಂತ 2 ಸಲ ಕರ್ಕೊಂಡೋಗಿ ತೋರಿಸಿದ್ದಾರೆ. ಕೊನೆಗೆ ಫೈನಲ್ ಆಗಿ ಇದೊಂದು ಇಷ್ಟ ಆಯಿತು. ಇದು ಕ್ರೇಪ್ ಸಿಲ್ಕು, ಅವ್ರ ಹತ್ರ ಕ್ರೇಪ್ ಸಿಲ್ಕ್ ಇರಲಿಲ್ಲ. ಸೊ ಹಾಗಾಗಿ ಇದೊಂದನ್ನು ತೊಗೊಂಡೆ. ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ, ಹಾಗಾಗಿ ಇದೊಂದು ತೊಗೊಂಡೆ. ಇದು ಪೂಜೆ ಅವರಿಗೆ. ಇನ್ನು ಇದು ಲಿತಿಷ್ಕನ್ಗೆ, ಅವ್ರ ಮಗಳಿಗೆ. ನಾನು ಇವಳಿಗೂ ಅಷ್ಟೇ ಅಲ್ಲಿ ಸಿಗಲಿಲ್ಲ, ಕೊಡಿಯಾರದಲ್ಲಿ ಸಿಗಲಿಲ್ಲ ಆಯಿತಾ. ಇದನ್ನು ಮಂಡ್ಯ ಬಂದು ತೊಗೊಂಡಿದ್ದು, ನೆಕ್ಸ್ಟ್ ಡೇ ಮಂಡ್ಯಕ್ಕೆ ಬಂದಲ್ಲ ಅವಾಗ ತೊಗೊಂಡಿದ್ದು. ಇದನ್ನು ಅಷ್ಟೇ ನಾನು ಏನಂತಂದರೆ ಇವ್ರು ಮೂವರಿಗೂ ಕೂಡ ಅವ್ರ ಫ್ಯಾಮಿಲಿಗೆ ಒಂದೇ ಕಾಂಬಿನೇಷನಲ್ಲಿ ತೊಗೊಳ್ಳೋಣ ಅಂತ ತೊಗೊಂಡಿದ್ದು. ಏನಾದರೂ ಒಂದು ಫಂಕ್ಷನ್ಗೆ ಬಂದಾಗ ಮೂವರು ಒಂದೇ ಕಾಂಬಿನೇಷನಲ್ಲಿ ಹಾಕೊಂಡ್ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡಿದ್ದು. ಇವಳು ಲಿತಿಷ್ಕಂಗೆ ಜಾಸ್ತಿ ಫ್ರಾಕು ಆ ಥರ ಟ್ರೆಡಿಷನಲ್ ಆಗಿ ಯಾವಾಗಲೂ ಆಗ್ತಾ ಇರ್ತಾರೆ. ಹಾಗಾಗಿ ನಾನು ಈ ಥರ ಸ್ವಲ್ಪ ಮಾಡರ್ನ್ ಆಗಿ ಅಂತ ತೊಗೊಂಡೆ. ಇದು ಮೇಲ್ಗಡೆ ಬಂದು ಕೋಟ್ ಬರುತ್ತೆ, ಇದು ಇನ್ಸೈಡು ಈ ಥರ ಸ್ಲೀವ್ಲೆಸ್ದು ಟಾಪ್ ಬರುತ್ತೆ. ಚೆನ್ನಾಗಿದೆ ಕಾಂಬಿನೇಷನ್, ಇದಕ್ಕೂ ಮ್ಯಾಚ್ ಆಗುತ್ತೆ, ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಹಾಗಾಗಿ ತೊಗೊಂಡೆ. ನನಗೆ ತುಂಬ ಇಷ್ಟ ಆಯಿತು. ಇದನ್ನು ಅಷ್ಟೇ ಹುಡುಕ್ಬೇಕಾದ್ರೆ ಎಷ್ಟು ಇದಾಯಿತು ಗೊತ್ತಾ. ನಾನು ಯಾವತ್ತೂ ಬಟ್ಟೆ ಸೆಲೆಕ್ಷನಲ್ಲಿ ಅಷ್ಟು ಇದು ಮಾಡ್ಕೊಳ್ಳಲ್ಲ, ಟೈಮ್ ಮಾಡ್ಕೊಳ್ಳಲ್ಲ. ನಂಗೆ ಯಾವ್ದು ಕಣ್ಣಿಗೆ ಕಾಣಿಸುತ್ತೆ ನೋಡಿ ಅದನ್ನು ಪಿಕ್ ಅಂತ ಎತ್ಕೊಂಡ್ಬಿಡ್ತೀನಿ, ಪಟ್ ಅಂತ ಎತ್ಕೊಂಡ್ಬಿಡ್ತೀನಿ. ಆದರೆ ಇವ್ರಿಗೆ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಆಯಿತು. ಅವ್ರಿಗೆ ಸ್ವಲ್ಪ ಯಾವ ಕಲರ್ ಇಷ್ಟ ಆಗುತ್ತೆ, ಯಾವ ಥರ ಇಷ್ಟ ಆಗುತ್ತೆ ಆ ಥರದನ್ನೆಲ್ಲ ನೋಡಿ ತೊಗೋಬೇಕಿತ್ತಲ್ವ. ಹಾಗಾಗಿ ಇವಳಿಗೆ ತೊಗೊಂಡಾಗ್ಲೂ ನಾನು 3-4 ಅಂಗಡಿ ಸುತ್ತಿ ತೊಗೊಂಡಿರೋದು. ಒಂದು ಅಂಗಡಿಲಿ ಇಷ್ಟ ಆಗಿಲ್ಲ ಅಂತೇಳಿ ಕೊನೆ ಫೈನಲಾಗಿ ಒಂದು ಅಂಗಡಿಲಿ ಇಷ್ಟ ಆಯಿತು. ಹಾಗಾಗಿ ಇದನ್ನ ಎತ್ಕೊಂಡೆ. ಚೆನ್ನಾಗಿದೆ, ಇದೊಂಥರ ಮೇಲ್ಗಡೆ ಕೋಟ್ ಬರುತ್ತೆ, ಚೆನ್ನಾಗಿತ್ತು. ಹಾಗಾಗಿ ಇದನ್ನೊಂದು ತೊಗೊಂಡೆ. ಇದು ಅವಳಿಗೆ ತೊಗೊಂಡಿದ್ದೆ. ಇದ್ರ ಜೊತೆ ಪ್ಯಾಂಟ್ ಬಂದಿದೆ, ಇದು ಸ್ಕರ್ಟ್ ಬಂದಿಲ್ಲ, ಪ್ಯಾಂಟ್ ಬಂದಿದೆ. ನಾನು ಸ್ಕರ್ಟ್ ನೋಡ್ತಾ ಇದ್ದೆ, ಸ್ಕರ್ಟಲ್ಲಿ ಯಾವುದೋ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಇದನ್ನು ಪ್ಯಾಂಟೇ ತೊಗೊಂಡ್ಬಿಡೋಣ ಅಂತೇಳಿ ತೊಗೊಂಡೆ. ಅವಳ ಹತ್ರ ಈ ಥರ ಇರಲಿಲ್ಲ. ಸೊ ಹಾಗಾಗಿ ಈ ಥರ ಒಂದು ಇರಲಿ ಅಂತ ತೊಗೊಂಡೆ. ಇನ್ನು ಅಣ್ಣಂಗೆ, ಅವ್ರ ಹಸ್ಬೆಂಡ್ಗೆ ಶರ್ಟ್ ತೊಗೊಂಡೆ. ಈ ಥರ ಮೆರೂನಲ್ಲಿ ತೊಗೊಂಡೆ. ಆ್ಯಕ್ಚುಲಿ ಈ ಕಲರ್ ಅವ್ರ ಹತ್ರ ಇದೆ ಅಂತ ಅಂದ್ಕೊಳ್ತೀನಿ. ಒಂದ್ಸಲ ನೋಡಿದ್ದು ನನಗೂ ನೆನಪು, ತೊಗೊಂಡಾದ್ಮೇಲೆ ನೆನಪಾಯಿತು ನನಗೆ ಈ ಥರ ಇತ್ತು ಅಂತೇಳಿ. ನಾನು ಯಾವ ಥರ ಐಡಿಯಾ ಮಾಡ್ಕೊಂಡೆ ಅಂದರೆ ಅವ್ರ ಸ್ಯಾರಿ ಮ್ಯಾಚಿಂಗ್ ಇರಲಿ ಅಂತೇಳಿ ನಾನು ಈ ಶರ್ಟ್ ತೊಗೊಂಡಿದ್ದು ಮೆರೂನು. ಮತ್ತು ಮೆರೂನ್ ಕಲರ್ ಏನು ಗೊತ್ತಾ, ಎಲ್ಲ ಕಲರ್ ಇರೋರ್ಗು ಶೇಡ್ಗೂ ಮ್ಯಾಚ್ ಆಗುತ್ತೆ. ಹಾಗಾಗಿ ಇದನ್ನು ತೊಗೊಂಡು ಇಷ್ಟ ಆಯಿತು. ನೋಡೋಣ, ಅವ್ರ ಹತ್ರ ಮೇ ಬಿ ಇದೆ ಅಂತ ಅಂದ್ಕೊಳ್ತೀನಿ, ನಾನು ನೆನಪಿದೆ ಹೋಗಿ ಅಂತ ಇದೊಂದು ತೊಗೊಂಡೆ. ಇದ್ರ ಜೊತೆ ಪ್ಯಾಂಟ್ ತೊಗೊಂಡೆ. ಇದ್ರ ಜೊತೆ ಇದೊಂದು ಕ್ರೀಮ್ ಪ್ಯಾಂಟ್ ತೊಗೊಂಡೆ. ಇದಕ್ಕೆ ಮ್ಯಾಚ್ ಆಗುತ್ತೆ, ಮೆರೂನ್ಗೆ ಕ್ರೀಮ್ ಕಲರ್ ಮ್ಯಾಚ್ ಆಗುತ್ತೆ ತೊಗೊಂಡೆ. ಇದೇನು ಗೊತ್ತಾ, ಸ್ವಲ್ಪ ಎಕ್ಸ್ಪೆಂಡ್ ಮಾಡೋ ಥರ ಇದೆ. ಕ್ವಾಲಿಟಿನೂ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ಇದೊಂದು ಪ್ಯಾಂಟ್ ತೊಗೊಂಡೆ. ಇನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೊಂದು ತೊಗೊಂಡೆ. ಇದು ಅಮ್ಮ ಮನೆಯಿಂದ ಕೊಡಿಸಿದ್ದು, ಅಣ್ಣ ಕೊಡಿಸಿದ್ದು. ಈ ಥರ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ. ಇದೊಂಥರ ನನಗೆ ಇಷ್ಟ ಆಯಿತು, ಒಂಥರ ಪ್ಯಾಟ್ರನ್ನೇ ಇಷ್ಟ ಆಯಿತು ನನಗೆ. ಬಾರ್ಡರ್ದು ಮತ್ತು ಇಲ್ಲಿ ಈ ಥರ ಪ್ಯಾಟ್ರನ್ ತುಂಬ ಇಷ್ಟ ಆಯಿತು. ಹಾಗಾಗಿ ಇದೇನು ಗೊತ್ತಾ, ನಾನು ಎಷ್ಟು ಸೆಲೆಕ್ಟೇ ಮಾಡಿರೋ ಟೈಮೇ ತೊಗೊಂಡಿಲ್ಲ. ಕಣ್ಣಿಗೆ ಕಾಣಿಸ್ತು, ಪಟ್ ಅಂತ ಎತ್ಕೊಂಡ್ಬಿಟ್ಟೆ. ಇದರಲ್ಲಿ ಸ್ವಲ್ಪ ಕಲರ್ಸ್ ಇತ್ತು, ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅಂತೇಳಿ ನಾನು ಇದನ್ನು ತೊಗೊಂಡೆ. ಮತ್ತು ನನಗೆ ಚೆನ್ನಾಗಿ ಕಾಣುತ್ತೆ ಈ ಕಲರ್, ಲೈಟ್ ಕಲರು ಅಂತೇಳಿ ತೊಗೊಂಡೆ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮಂಗೆ ಏನು ಉಡಿಸ್ತೀವಿ ನೋಡಿ, ಅದನ್ನೇ ನಾನು ಗೌರಿ ಗಣಪತಿ ಹಬ್ಬಕ್ಕೆ ತೊಗೊಂಡು ಹೋಗೋದು ಅರ್ಶಿನ ಕುಂಕುಮಕ್ಕೆ. ಸೊ ಹಾಗಾಗಿ ಇದು ನನ್ನ ಸೆಲೆಕ್ಷನಲ್ಲಿ ತೊಗೊಂಡ್ಬಿಡು ಅಂತೇಳಿ ಪ್ರತಿ ವರ್ಷ ತೊಗೊಳುತ್ತೆ. ಚೆನ್ನಾಗಿದೆ, ಇದೊಂಥರ ಬಾರ್ಡರು ಎಲ್ಲ. ನನಗೆ ಈ ವರ್ಕ್ ಇಷ್ಟ, ಈ ಡಿಸೈನ್ ಇದೆಯಲ್ಲ ಪ್ರಿಂಟಿಂಗು, ಇದು ಇಷ್ಟ ಆಯಿತು ನನಗೆ. ಮತ್ತು ಸಾಫ್ಟ್ ಕ್ಲಾತ್ ಇದೆ, ಉಡಿಸಿದಾಗ ಚೆನ್ನಾಗಿ ಕೂರುತ್ತೆ ಇದು. ಮತ್ತು ಅಮ್ಮನಿಗೆ ಸಿಂಪಲಾಗಿ ಒಂದು ಸ್ಯಾರಿ ತೊಗೊಬಿಡೋಣ ಅಂಥೇಳಿ ತೊಗೊಂಡೆ. ಎಲ್ಲರೂ ತೊಗೊಂಡಲ್ಲ, ಹಾಗಾಗಿ ಇದು ನನಗೇನು ಗೊತ್ತಾ, ಸ್ಟಾರ್ಟಿಂಗ್ ನಾನು ಅಂಗಡಿಗೆ ಹೋದ ತಕ್ಷಣವೇ ಇದು ನನಗೆ ಕಣ್ಣಿಗೆ ಬಿದ್ದಿತ್ತು.
ನಾನು ಸುಮ್ಮನೆ ನೋಡೋಣ ಬಿಡು ಅಂತ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ಲಾಸ್ಟಲ್ಲಿ ಬರಬೇಕಾದ್ರೆ ನಮ್ಮಮ್ಮ ತೊಗೊಳ್ಳಿ ಅಂತ ಅಂದೆ. ಅಲ್ಲೇ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲೆಲ್ಲ ತೊಗೊಳ್ಳಿ ಅಂದೆ, ಕ್ರೇಪ್ ಸಿಕ್ಕಿಲ್ಲ ಇತ್ತು. ಅವ್ರು ಬೇಡ ನಂಗೀಗ ಅಂತ ಹೇಳ್ತಾಯಿದ್ರು. ನಾನು ಸ್ವಲ್ಪ ಬ್ಯಾಂಗ್ಳೂರಿಂದೆಲ್ಲ ಇನ್ನೊಂದೆರಡು ಸೀರೆ ಎಲ್ಲ ತಂದ್ಕೊಟ್ಟಿದ್ದೆ, ಅದೇ ಇತ್ತು, ಹಾಗಾಗಿ ಬೇಡ ಅಂತ ಇದ್ರು. ಆಮೇಲೆ ಕೆಳಗಡೆ ಬಂದ್ವಲ್ಲ, ಆವಾಗ ಇದು ನನಗೆ ಕಣ್ಣಿಗೆ ಕಾಣಿಸ್ತು. ಫಸ್ಟೇ ನೋಡಿದ್ನಲ್ಲ, ಹಾಗಾಗಿ ಏನೋ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎತ್ಕೊಂಡೆ. ಇದೊಂದು ಇರಲಿ ಬಿಟ್ರಮ್ಮ, ಉಳಿಸ್ಕೊಳ್ಳಿ ಇದನ್ನ ಅಂದ್ಬಿಟ್ಟು ಇದನ್ನು ಎತ್ಕೊಂಡೆ. ಚೆನ್ನಾಗಿದೆ, ಒಂಥರ ಕ್ಲಾತ್ ಇದು. ಮತ್ತು ಸ್ವಲ್ಪ ಬ್ಲೌಸ್ ಪೀಸ್ಗಳು ತೊಗೊಂಡ್ರು ಅಮ್ಮ. ಇನ್ನೊಂದೆರಡು ಬ್ಲೌಸ್ ಪೀಸ್ ಇತ್ತು, ಅದನ್ನು ಒಲೆ ಕೊಟ್ಟಿದ್ದೀರಮ್ಮ. ಇನ್ನೊಂದೆರಡು ತೊಗೊಂಡ್ರಲ್ಲ, ಕಾಟನ್ 4 ಅಲ್ವ ತೊಗೊಂಡಿದ್ದು, ಅದೊಂದು ತೊಗೊಂಡಿದ್ರು. ಇದು ಕಾಟನ್ ಪ್ಲೈನಾಗಿರಲಿ ಅಂತ ಹೇಳ್ಬಿಟ್ಟು ಹೊಲಿಸ್ತೀನಿ ಅಂತೇಳಿ ತೊಗೊಂಡಿದ್ರು. ಇನ್ನೊಂದಿದೆ, ಇನ್ನಿದು ನಾನು ಕಲಂಕಾರಿ ತೊಗೊಂಡೆ. ಇದು ನಮ್ಮಮ್ಮ ತೊಗೊಂಡಾಗ ಬೈದರು, ಅಷ್ಟೊಂದು ದುಡ್ಡು ಕೊಟ್ಟು ಬ್ಲೌಸಿಗೆ ತೊಗೋತಾರೇನೆ ಅಂತ ಬೈದರು. ನನ್ನ ಹತ್ರ ಇರಲಿಲ್ಲ, ಮತ್ತು ಪ್ಲೈನ್ ಸೀರೆನೂ ಯಾವುದೂ ಇಲ್ಲ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋಕ್ಕೆ. ಇರಲಿ, ಹೋಗಿದ್ದೆ ಅಲ್ವಾ, ನೆಕ್ಸ್ಟು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ವರ್ತ್ ಅನ್ನಿಸ್ತು, ಕ್ವಾಲಿಟಿನೂ ಚೆನ್ನಾಗಿದೆ, ಮತ್ತು ವರ್ಕ್ ಎಲ್ಲ ಫಿನಿಶಿಂಗ್ ಇದೆ ಇದು, ಹಾಗಾಗಿ ತೊಗೊಂಡೆ. ಒಂದಿರಲಿ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಅದೇ ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು, ನೀನು ತೊಗೋಬಾರ್ದಿತ್ತು ಅಂತ ಇದ್ರು. ಇದೊಂದು ಇಷ್ಟ ಆಯ್ತು, ಇದೊಂದು ತೊಗೊಂಬಂದೆ ಅಷ್ಟೇ. ಇಷ್ಟು ತೊಗೊಂಬಂದಿದ್ದು, ಏನು ತೊಗೊಂಬಂದಿಲ್ಲ. ಇನ್ನು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಒಂದು ಸೀರೆ ಅರಿಶಿನ ಕುಂಕುಮಕ್ಕೆ ಅಂತೇಳಿ ಕೊಟ್ಟಿದ್ರು, ಅದು ಅಲ್ಲಿದೆ. ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ. ಈ ಸೀರೆ ಅರಿಶಿನ ಕುಂಕುಮಕ್ಕೆ ಅಂಥೇಳಿ ನಮ್ಮ ಅತ್ತೆ ಮನೆಯಿಂದ ಕೊಟ್ಟಿದ್ದು. ನಾನು ಹಂಗೂ ಬೇಡ ಅಂತ ಅಂದೆ. ಅವರು ಇಲ್ಲ, ಅಪರೂಪ ಬಂದಿದೆ ಅಲ್ವಾ, ನಾನೇ ಕರ್ಕೊಂಡೋಗಿ ತೊಗೊಡ್ತಾ ಇದ್ದೆ, ಟೈಮ್ ಇರಲಿಲ್ಲ, ಮತ್ತು ನೀನು ಹೊರಟ್ಕೊಡ್ತಾ ಇದೆಯಲ್ವಾ ಅಂತ ಹೇಳ್ಬಿಟ್ಟು ಇದು ಮನೇಲೇ ಇತ್ತಂತೆ. ಅದಕ್ಕೆ ಹಂಗಾಗಿ ನಿನಗೆ ಸೇರಬೇಕು ಅಂತ ಅನ್ಕೊತಿತ್ತು ಅನ್ಸುತ್ತೆ, ಅದಕ್ಕೆ ನಿನಗೆ ಸೇರಿದೆ, ತೊಗೊಂಡೋಗು ಅಂತ ಅಂದರು. ಹಾಗಾಗಿ ತೊಗೊಂಬಂದೆ. ಚೆನ್ನಾಗಿದೆ, ಒಂಥರ ಇಷ್ಟ ಆಯಿತು. ಮೆರೂನು ನನಗೆ ಆಲ್ಮೋಸ್ಟ್ ಮೆರೂನು ಇಷ್ಟನೇ, ಹಾಗಾಗಿ ಇದೊಂದು. ಇನ್ನಿಷ್ಟು ಅವತ್ತು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ನಾವು. ನನಗೆ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಇದೆಯಲ್ಲ, ಅದು ತುಂಬ ಇಷ್ಟ ಆಯಿತು. ಇನ್ನಿದೆಲ್ಲ ಸ್ಟಿಚ್ ಮಾಡಿಸ್ಬೇಕು, ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕು. ನೋಡೋಣ, ಯಾವಾಗಲಾದರೂ ಒಂದ್ಸಲ ತೊಗೊಂಡೋದಾಗ ಮಾಡಿಸ್ಬೇಕು. ಇನ್ನೊಂದೆರಡು ಸ್ಯಾರಿ ತೊಗೊಂಡಾಗ ಒಟ್ಟಿಗೆ ಮಾಡಿಸ್ತೀನಲ್ವ, ಆವಾಗ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಷ್ಟೇ. ಇನ್ನು ಪ್ರೆಗ್ನೆಂಟ್ ಇದ್ದಾರೆ, ಸೊ ಹಾಗಾಗಿ ಅವರು ಮನೆಗೆ ಬರೋಕ್ಕಾಗಲ್ಲ. ನಾನು ಕರೆದೆ, ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅಡುಗೆ ಎಲ್ಲ ಮಾಡಿ ಇದು ಮಾಡೋಣ ಅಂತ ಹೇಳಿ ಕರೆದೆ, ಶಾಸ್ತ್ರದ ಪ್ರಕಾರ ಮಾಡೋಣ ಅಂತ 7 ಮಂತ್ಸ್ಗೆ. ಆಮೇಲೆ ಡಾಕ್ಟರು ಅವರಿಗೆ ಜರ್ನಿ ಮಾಡಬೇಡಿ ಅಂತ ಹೇಳಿದ್ರಂತೆ. ಬ್ಯಾಂಗ್ಳೂರು ಸ್ವಲ್ಪ ಲಾಂಗ್ ಜರ್ನಿ ಅಲ್ವಾ, ಹಾಗಾಗಿ ಬೇಡ ಅಂದ್ರಂತೆ. ಇನ್ನು ಅವ್ರು ಬರೋಕ್ಕಾಗಲ್ಲಲ್ವ, ಅದಕ್ಕೆ ನಾವೇ ಹೋಗಿ ಕೊಟ್ಟು ಬರೋಣ, ಮಗುನು ಮಾತಾಡಿಸ್ಕೊಂಡಂಗೆ ಆಗುತ್ತೆ ಲಿತೀಶ್ಕನ್ನ ಅಂತೇಳಿ ಅಂದ್ಕೊಂಡಿದ್ವಿ. ಇನ್ನು ಇವಾಗಲೇ ಊರಿಗೆ ಹೋಗ್ಬೇಕಾದ್ರೆ ಹೋಗಿ ಅಲ್ಲೋಗಿ ಹಾಗೆ ಹೋಗೋಣ ಅನ್ನೋದು ಐಡಿಯಾ ಇತ್ತು. ಆದರೆ ಇವರು ಪ್ರತಿಯೊಬ್ಬ ಬರೋಕ್ಕೆ ನೈಟ್ ಆಗುತ್ತಂತೆ, ಸಂಜೆ ಆಗುತ್ತೆ, ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿದ್ದಾರೆ. ನೋಡೋಣ, ನೆಕ್ಸ್ಟ್ ವೀಕು ಹೋಗಬೇಕು. ಹೋದಾಗ ಕೊಟ್ಟು ಬರಬೇಕು ಅವರಿಗೆ. ಇನ್ನು ಮುಗೀತು. ಇವಾಗ ತಿಂಡಿ ಎಲ್ಲ ಮಾಡಿಕೊಂಡು ಆಮೇಲೆ ಪಾಟ್ ಎಲ್ಲ ತೊಗೋಬೇಕಲ್ಲ ಸ್ವಲ್ಪ, ಅದಕ್ಕೆ ಅಲ್ಲಿಗೆ ಹೋಗ್ಬೇಕು, ನೋಡಿಕೊಂಡು ಬರಬೇಕು. ಅದನ್ನ ಇಷ್ಟೇ ತರಕಾರಿ ತಿನ್ಬೇಕು ಅಂತ ಹೇಳ್ತಾ ಇದ್ದಾರೆ. ನನ್ನ ಗಂಡ ಕಷ್ಟಪಟ್ಟು ದುಡಿತಾ ಇದ್ದಾರೆ, ನಾನು ಗರ್ಭವತಿಯಾಗಿದ್ದೀನಿ, ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅನ್ಸುತ್ತೆ, ಆದ್ರಿಂದ ಮತ್ತೆ ತಿನ್ನಕ್ ಬಿಡೋದಿಲ್ಲ. ಈ ಅತ್ತೆಗೆ ನಾನು ಯಾರು ಅಂತ ತೋರಿಸ್ತೀನಿ. ಸೀತಾ ಚಾಕು ತಗೊಂಡು ನುಗ್ಗೆಕಾಯಿಯನ್ನ ಕಟ್ ಮಾಡಕ್ಕೆ ಶುರು ಮಾಡಿದ್ಲು. 1 2 3 ಇದನ್ನ ಸರಿಯಾಗಿ 12 ತುಂಡು ಮಾಡಿ ಸಾರಲ್ಲಿ ಹಾಕ್ಬೇಕು. ನಮ್ಮ ಅತ್ತೆ ಊಟ ಮಾಡುವಾಗ ಹುಡುಕಿ ತಿನ್ನುತ್ತೆ. ನಾವು ತಿನ್ಬೇಕು ಅಂತ ಯೋಚನೆ ಮಾಡಿದ್ರೆ ನಮಗೆ ಮುಂದೆ ನೋಡುತ್ತೆ. ಸೀತಾ ಯೋಚನೆ ಮಾಡ್ತಾ ಇದ್ಲು. ಆವಾಗ ಅವಳು ನಗುತ್ತಾ, ಹೌದು, ಅತ್ತೆ ಕೇಳಿದ್ದು ರುಚಿ, ಹಾಗೇನೆ ತರಕಾರಿಯ ತುಂಡುಗಳು. ತರಕಾರಿ ಹಾಗೆ ಮಾಡ್ಬಿಟ್ರೆ ಒಂದು ಪಾತ್ರೆಯಲ್ಲಿ ನೀರು ಇದು ಇಟ್ಟಿರುವ ನುಗ್ಗೆಕಾಯಿಗಳನ್ನು ಹಾಕಿ ಅದನ್ನ ಒಲೆ ಸ್ವಲ್ಪ ಬೇಯುತ್ತೆ ಅಂತ ನೋಡಿದ್ರೆ ಸೀತಾ
ನಮ್ಮ ಮನೆಯಲ್ಲಿ ಟಿ ವಿ ಸೌಂಡ್ಗಿಂತ ಹೆಚ್ಚಾಗಿ ಈ ಥರ ಮೊಬೈಲಲ್ಲಿ ಪಂಚತಂತ್ರ ಕಥೆಗಳೇ ಜಾಸ್ತಿ ಓಡ್ತಾ ಇರುತ್ತೆ. ಅದರಲ್ಲೂ ನಮ್ಮ ಅಣ್ಣಂಗೆ ತುಂಬಾ ಇಷ್ಟ. ಅವನು ಊಟ ಮಾಡಬೇಕಾದ್ರೆ, ತಿಂಡಿ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಟಿ ವಿ ಏನಾದರೂ ಆನ್ ಮಾಡಿದರೆ ಅದನ್ನು ಆಫ್ ಮಾಡಿಬಿಟ್ಟು ಮೊಬೈಲಲ್ಲಿ ಈ ಥರ ಹಾಕೊಂಡು ಕೇಳ್ತಾನೆ. ಸ್ಟೋರಿಗಳೆಲ್ಲ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೆ. ಇನ್ನು ಬೆಳಿಗ್ಗೆನೇ ಅಮ್ಮ ಮಟನ್ನು ಮತ್ತು ಫಿಶ್ಶು ಎರಡನ್ನೂ ತೊಗೊಂಬಂದಿದ್ರು. ಮತ್ತು ಇಡ್ಲಿಗೆ ಕೂಡ ನಿನ್ನೆ ಹಾಕಿದ್ರು. ಇಡ್ಲಿ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಇನ್ನು ನಾನು ಕೂಡ ಇವತ್ತು ಹೊರಟ್ಬಿಡ್ತೀನಿ ಅಲ್ವಾ ಸಂಜೆ, ಹಾಗಾಗಿ ಅವರು ಮಟನ್ ತರಿಸಿ ಮಾಡಿದರು. ಇನ್ನು ಪ್ರತಿಯವ್ರು ಸಂಜೆ ಬರ್ತಾರೆ, ಅವ್ರು ಸಂಜೆ ಬಂದಾದಮೇಲೆ ಅವ್ರು ಊಟ ಮಾಡ್ತಾರೆ. ಹಾಗಾಗಿ ಬೆಳಿಗ್ಗೆನೇ ಇಡ್ಲಿ ಸಾಂಬಾರು ಮಾಡಿಬಿಡೋಣ ಅಂತೇಳಿ ಮಾಡಿದರು. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ನಾನ್ ವೆಜ್ ಐಟಮ್ ಅಂತೂ ಚೆನ್ನಾಗಿ ಮಾಡ್ತಾರೆ ಅವರು. ಹಂಗೋ ಕೇಳಿದ್ರು ನಮ್ಮಮ್ಮ, ನೀನೇ ಮಾಡ್ತೀಯೇ ಸಾಂಬಾರು ಅಂತೇಳ್ಬಿಟ್ಟು. ಇಲ್ಲರಮ್ಮ ನನಗೆ ಸ್ವಲ್ಪ ಕೆಲಸ ಇದೆ, ಅದೇ ಸೀರೆದು ವೀಡಿಯೋ ಎಲ್ಲ ಮಾಡಬೇಕಿತ್ತು, ಮತ್ತು ಪಾಟ್ ತರೋಕ್ಕೆಲ್ಲ ಹೊರಗಡೆ ಹೋಗ್ಬೇಕಿತ್ತಲ್ವ, ಹಾಗಾಗಿ ಇಲ್ಲ ಕಣ್ರಮ್ಮ ಇವತ್ತು ನೀವೇ ಮಾಡಿಬಿಡಿ, ನಿಮ್ಮ ಕೈ ರುಚಿನೂ ನೋಡ್ತೀರಿ. ಯಾಕಂದರೆ ಬಂದಾಗಿಂದನೂ ನಾನೇ ಮಾಡಿಕೊಡ್ತಾ ಇದ್ದೆ ಅವರಿಗೆ, ಅದಕ್ಕೆ ಇವತ್ತು ನೀವೇ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದೆ. ತುಂಬ ಚೆನ್ನಾಗಿ ಮಾಡಿದರು. ಇಡ್ಲಿ ಮತ್ತು ಮಟನ್ ಸಾಂಬಾರು ಕಾಂಬಿನೇಷನ್ನೇ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ. ಮತ್ತು ಇಡ್ಲಿನೂ ಕೂಡ ಅವ್ರು ಚೆನ್ನಾಗಿ ಮಾಡ್ತಾರೆ ಸಾಫ್ಟಾಗಿ. ಇನ್ನು ಫಿಶ್ ಕಬಾಬು ಕೂಡ ಚೆನ್ನಾಗಿತ್ತು. ನಾನು ಅದು ಫಿಶ್ ತೊಗೊಂಬಂದಿದ್ರಲ್ವ, ಅದು ಸ್ವಲ್ಪ ದೊಡ್ಡದಾಗಿತ್ತು. ಆ ಥರದ್ರಲ್ಲಿ ತವಾ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತವಾ ಫ್ರೈ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ಆದರೆ ಟೈಮೇ ಸಾಕಾಗಲಿಲ್ಲ, ಬೇರೆ ಕೆಲಸಗಳಿಗೆಲ್ಲ ಮಾಡ್ಕೋಬೇಕಿತ್ತು. ಇವತ್ತು ಒಂದಿನವೇ ನನಗೆ ಟೈಮ್ ಇದ್ದಿದ್ದು, ಊರಿಗೆ ಹೋಗ್ತಿದ್ನಲ್ಲ ಸಂಜೆ, ಹಾಗಾಗಿ ಮಾಡೋಕ್ಕಾಗಲ್ಲ ಕಣ್ರಮ್ಮ, ಪಾಟೆಲ್ಲ ತರಕ್ಕೆ ಹೋಗಬೇಕು ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಇನ್ನು ನಿನ್ನೆ ಅತ್ತೆ ಮನೆಗೆಲ್ಲ ಹೋಗಿದ್ದೆ ಅಲ್ವಾ, ಅಲ್ಲೇ ಒಂದಿನ ಕಳೆದ್ನಲ್ಲ, ಹಾಗಾಗಿ ಇಲ್ಲಿ ಕೆಲಸಗಳೆಲ್ಲ ಸ್ವಲ್ಪ ಪೆಂಡಿಂಗ್ ಉಳ್ಕೊಳ್ತು. ಹಾಗಾಗಿ ಬೇಡ ಕಬಾಬೇ ಹಾಕ್ಬಿಡಿ, ಎಲ್ಲನೂ ಬಿಸಿ ಬಿಸಿಲು ಚೆನ್ನಾಗಿರುತ್ತೆ ತಿನ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಕಿಸ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು. ಬಿಸಿಲಂತೂ ಎಷ್ಟು ಸಾಫ್ಟಾಗಿತ್ತು ಅಂತಂದರೆ, ಇದೆಲ್ಲ ಬೆಂಗಳೂರಲ್ಲಿ ತುಂಬ ಕಾಸ್ಟ್ಲಿ. ಅದನ್ನೇ ಹೇಳ್ತಾ ಇದ್ದ ಅಣ್ಣ, ಇದೊಂದು ಪೀಸಿಗೆ ಅಲ್ಲಿ ಎಷ್ಟೊಂದು ದುಡ್ಡು ಕೊಟ್ಟು ತಿಂತೀರಾ, ಇಲ್ಲಿ ಕಮ್ಮಿ ಇದೆ ತಿನ್ನು ಅಂತ ಹೇಳ್ತಾ ಇದ್ದೆ. ಏನೇ ತಿಂದ್ರೂ ನಾವು ಎಷ್ಟು ತಿನ್ಬೇಕು ಅಷ್ಟೇ ಅಲ್ವ ತಿನ್ನೋದು. ಹಂಗೂ ಕೂಡ ಇವಾಗ ಊಟ ಎಲ್ಲ ಮಾಡಿದ್ವಲ್ಲ ಮಾರ್ನಿಂಗು, ಇನ್ನು ಮಧ್ಯಾಹ್ನ ನಾನ್ ವೆಜ್ ಅಂತ ಅಂದಾಗ ಅದು ಸ್ವಲ್ಪ ಜಡತ್ವನೇ ಬಂದ್ಬಿಡುತ್ತೆ. ಅದು ಮತ್ತೆ ಮಧ್ಯಾಹ್ನ ಎಲ್ಲ ತಿನ್ನೋಕ್ಕಾಗಲ್ಲ, ಬೆಳಿಗ್ಗೆನೇ ನಾನ್ ವೆಜ್ ತಿನ್ಬಿಟ್ರೆ. ಇನ್ನು ನಾವು ಮಧ್ಯಾಹ್ನ ಊಟ ಮಾಡಲಿಲ್ಲ. ಇನ್ನು ಸಂಜೆ ಮತ್ತೆ ಫಿಶ್ ಹಾಕ್ಕೊಂಡು ನಾನು ಅಣ್ಣ ಇಬ್ಬರೂ ಎರಡೆರಡು ತಿಂದಿದ್ವಿ. ಚೆನ್ನಾಗಿತ್ತು. ಬಿಸಿ ಬಿಸಿಲು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾವು ಟಿಫನ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಪಾಟೆಲ್ಲ ತರಕ್ಕೆ ಹೋಗಬೇಕಿತ್ತು. ತುಂಬ ಬಿಸಿಲು ಕೂಡ ಆಗ್ಬಿಡ್ತು, ಮಧ್ಯಾಹ್ನನೇ ಆಗೋಯ್ತು. ನನಗೇನು ಗೊತ್ತಾ, ತುಳಸಿ ಕಟ್ಟೆ ಬೇಕಿತ್ತು ಮೇಯ್ನಾಗಿ. ಆ ಥರದನ್ನ ತೊಗೊಳ್ಳೋಣ ಅಂಥೇಳಿ ಹೋಗಬೇಕು ಅಂತ ಕೇಳಿದ್ದೆ. ಅಣ್ಣನೂ ಕೂಡ ಅವ್ರ ಫ್ರೆಂಡ್ ಯಾರೋ ಇದ್ರಂತೆ ನರ್ಸರಿ, ಅಲ್ಲಿ ಕಾಲ್ ಮಾಡಿ ಕೇಳಿದರು. ಅವರು ಬನ್ನಿ ನೋಡೋಣ, ನಮ್ಮ ಹತ್ರ ಇಲ್ಲ ಅಂದರೆ ಬೇರೆಯವ್ರ ಹತ್ರ ತರಿಸ್ಕೊಡ್ತೀವಿ ಅಂತೇಳಿ ಹೇಳಿದ್ರಂತೆ. ಸರಿ ಆಯಿತು, ನಾವು ಕೂಡ ಬೇಗನೆ ಟಿಫನ್ ಮಾಡಿಕೊಂಡು ಹೊರಟ್ಬಿಡೋಣ ಅಂಥೇಳಿ ಅಂದ್ಕೊಳ್ತಾ ಇದ್ದೀವಿ. ಎಲ್ಲ ಓಪನ್ ಮಾಡವ್ರಲ್ಲೆಲ್ಲ ಇಲ್ಲಿ ಬಗಿತಾವ್ರೀಗ ಕಟ್ ಮಾಡ್ಬಿಟ್ಟು ಬೆಳಿಗ್ಗೆ ಮಾರ್ಕೆಟಿಂದ ಸೊಪ್ಪು ತರಕಾರಿ ಎಲ್ಲ ತಂದಿದ್ದು ಅಲ್ವಾ, ಹಾಗಾಗಿ ಸೊಪ್ಪನ್ನೆಲ್ಲ ಇಲ್ಲೇ ಕ್ಲೀನ್ ಮಾಡಿಕೊಟ್ಬಿಡ್ತೀನಿ ಅಂತೇಳಿ ಕ್ಲೀನ್ ಮಾಡಿಕೊಡ್ತಾಯಿದ್ರು ಅವನು ಮತ್ತು ಅಮ್ಮ ಎಲ್ಲರೂ ಸೇರಿಕೊಂಡು. ಪ್ರತಿ ಸಲವೂ ಹೀಗೇನೆ, ನಾನು ಊರಿಗೆ ಬಂದಾಗ ಸೊಪ್ಪು ತರಕಾರಿ ತೊಗೊಂಡೋಗ್ಬೇಕಾದ್ರೆ ಅಲ್ಲೊಂದು ಸಲ ನೀನು ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟ್ರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ, ಮತ್ತು ಕಸ ಎಲ್ಲ ಆಗುತ್ತೆ. ಇಲ್ಲಾದರೆ ನಾವು ಹಸುಗೆಲ್ಲ ಹಾಕ್ಕೊಂಡ್ಬಿಡ್ತೀವಿ, ಏನು ಇದಾಗಲ್ಲ. ಹಾಗಾಗಿ ಇಲ್ಲೇ ನಾವೆಲ್ಲ ಕೂತಿದ್ದೀವಲ್ವ, ಸೋಸ್ಕೊಟ್ಬಿಡ್ತೀವಿ ಅಂತೇಳಿ ಯಾವಾಗಲೂ ಹೀಗೆ ಮಾಡ್ತಾರೆ. ನನಗಿಲ್ಲಿ ಊರಿಗೆ ಬಂದಾಗ ಅಷ್ಟೇನು ರಿಸ್ಕ್ ಅಂತ ಅನಿಸಲ್ಲ. ಅವರೆಲ್ಲ ನೀಟಾಗಿ ಎಲ್ಲ ಸೋಸಿ ಕೊಟ್ಟಿರ್ತಾರೆ ಅಲ್ವಾ, ಕ್ಲೀನ್ ಮಾಡಿ ಬಂದ ತಕ್ಷಣ ನಾನು ವಾಶ್ ಮಾಡಿಕೊಂಡು ಅಡುಗೆಗೆ ಯೂಸ್ ಮಾಡ್ಕೋಬೋದು, ಆ ರೀತಿ ಮಾಡಿಕೊಟ್ಟಿರ್ತಾರೆ. ಹಂಗೆ ಮಾತಾಡಿಕೊಂಡು ಸೊಪ್ಪೆಲ್ಲ ಸೋಸ್ತಾಯಿದ್ರು. ಇನ್ನು ನಾವು ಕೂಡ ಪಾಟ್ ತರಕ್ಕೆ ಹೋಗ್ಬೇಕಿತ್ತಲ್ವ, ಹಾಗಾಗಿ ಹೋಗ್ಬಿಡೋಣ ಅಂತೇಳಿ ಅಣ್ಣಂಗೆ ಹೇಳ್ತಾ ಇದ್ದೆ. ಅವರು ಕೂಡ ಸರಿ ಆಯಿತು ಹೋಗಿ ತೊಗೊಬಂದ್ಬಿಡೋಣ ನಡಿ, ಇನ್ನೇನು ಟೈಮ್ ಆಗಿಬಿಡುತ್ತೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅಂತೇಳಿ ಹೇಳ್ತಾಯಿದ್ರು. ಇನ್ನು ನಾವು ಕೂಡ ಹೊರಟ್ವಿ. ಸೈಡಲ್ಲಿ ಬಾ. ಅಯ್ಯೋ ಇದೆಲ್ಲ ಉಣ್ಸಿ ಮಣ್ಸಿ ಮಡಗೋದು, ಇದು ಬೇರೆ, ಅದೇ ಬೇರೆ ಇದೆ ಬೇರೆ. ಅದು ಸಣ್ಣ ಕೈತೆ, ಅದು ಚೆನ್ನಾಗದೆ ನೋಡೋಣ. ಅಲ್ಲ ಐತೆ ನೋಡು, ಹಾಂ ಎಲ್ಲೋ ಮತ್ತು ಹಾಂ ಅದು ಚಿಕ್ಕದ್ರಲ್ಲಿದ್ದರೆ ತಗೋಬೇಕು, ಚೆನ್ನಾಗೈತೆ ಅದು ಒಂಥರ. ಹಾಂ
ಹೆಂಗಿರುತ್ತೆ? ಸೇಮಾ? ನಮ್ಮನೆ ಹತ್ರನೇ ಒಂದು ನರ್ಸರಿ ಇತ್ತು, ಹಾಗಾಗಿ ಅಲ್ಲೇ ಹೋಗಿ ನೋಡೋಣ ಅಂತೇಳಿ ನೀವು ನೋಡಿದ್ವಿ. ನನಗೇನಂತಂದರೆ ತುಳಸಿ ಕಟ್ಟೆ ಸಿಗಲಿಲ್ಲ. ನಾನು ಅಂದ್ಕೊಂಡ ಥರ ತುಳಸಿ ಕಟ್ಟೆ ಸಿಗಲಿಲ್ಲ. ನಾನೇನು ಗೊತ್ತಾ, ಒಂಥರ ಗ್ಲಾಸ್ ಟೈಪಲ್ಲಿ ಬರುತ್ತಲ್ಲ ಆ ಥರ ನೋಡ್ತಾ ಇದ್ದೆ ನಾನು. ನನಗದು ಸಿಗಲಿಲ್ಲ. ಅವರು ಇನ್ನೊಂದು ವಾರ ವೆಯ್ಟ್ ಮಾಡಿ ತರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ನಾನು ಮತ್ತೆ ಬಂದು ತೊಗೊಂಡೋಗೋಕ್ಕಾಗಲ್ಲ ಅಲ್ವಾ. ಬೆಂಗಳೂರಲ್ಲಿ ಕೇಳಿದೆ, ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು, ಹಾಗಾಗಿ ನಾನು ಬೇಡ ಅಂತ ಅಂದೆ. ಇನ್ನು ಅಲ್ಲೇ ಸ್ವಲ್ಪ ಕೆಲವು ಪಾಟ್ಗಳು ತೊಗೊಂಡು ಅಲ್ಲೇ ಮಣ್ಣೆಲ್ಲ ಹಾಕಿಸ್ಕೊಂಡು ಗೊಬ್ಬರ ಎಲ್ಲ ಹಾಕಿಸ್ಕೊಂಡು ತುಂಬಿಸ್ಕೊಂಡು ಮನೆಗೆ ಇಟ್ಬಿಟ್ಟು ಬಂದ್ವಿ. ಇನ್ನೊಂದು ಕಡೆ ನೋಡೋದ ಪಾಟ್ ತುಳಸಿ ಕಟ್ಟೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲೊಂದು ಮಗು ಇತ್ತು. ಆ ಮಗು ಎಷ್ಟು ಆ್ಯಕ್ಟಿವ್ ಆಗಿತ್ತು ಅಂದರೆ ಬಾ ಅಂದ್ರೇ ಬರ್ತಾ ಇರಲಿಲ್ಲ. ಅದು ರೋಡ್ ಸೈಡಲ್ಲಿತ್ತು. ಇನ್ನು ಪಾಟ್ಗಳೆಲ್ಲ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅವರೇ ಕೈಯಲ್ಲೆಲ್ಲ ಮಾಡ್ತಾರಲ್ವ, ಅಲ್ಲಿ ಒಂದಿದೆ ಅಂತೇಳಿ ಯಾರೋ ಅಡ್ರೆಸ್ ಹೇಳಿದ್ರು. ಹಾಗಾಗಿ ಅಲ್ಲಿಗೆ ಹೋದ್ವಿ. ಅಲ್ಲಿ ನನಗೆ ಇಷ್ಟ ಆಯಿತು. ಇದೇನು ಗೊತ್ತಾ, ಸಿಮೆಂಟ್ದಿದು. ಹೋಗ್ಲಿ ಇದನ್ನೇ ತೊಗೊಂಬಿಡೋಣ ಅಂತೇಳಿ ಅಂದ್ಕೊಂಡೆ. ಬಟ್ ತುಂಬ ಕಾಸ್ಟ್ಲಿ ಹೇಳಿದ್ರು ಅವರು. ಇದನ್ನು 900 1000 ಆ ಇದ್ರವರೆಗೂ ಹೊಟ್ಟೋದ್ರು. ನಾನು ಕೇಳಿದ್ದಾಗ ಅಷ್ಟು ಇರಲಿಲ್ಲ. ಇದು ಕಾಸ್ಟ್ಲಿ ಅಂತ ಅನ್ನಿಸ್ತು. ಹಾಗಾಗಿ ಬೇಡ ಅಂತೇಳಿ ಇನ್ನೊಂದು ಕಡೆ ಬಂದ್ವಿ. ಅಲ್ಲಿ ಮಾಡಿದ್ರಲ್ಲ ಅದೇ ತುಳಸಿ ಕಟ್ಟೆ ಇಲ್ಲಿ ಇನ್ನೂ ಕಮ್ಮಿಗೆ ಸಿಕ್ತು ನಮಗೆ. ಆದರೆ ಪೇಂಟಿಂಗ್ ಹೊಡೆಯೋರು ಯಾರೂ ಇರಲಿಲ್ವಂತೆ. ಹಾಗಾಗಿ ಪೇಂಟ್ ಮಾಡಿರೋದೆಲ್ಲ ಶೇಡ್ ಹೋಗಿದೆ ಅಂತ ಹೇಳಿದ್ರು. ಸರಿ ಬಿಡು, ನಾನೇ ಹೊಡ್ಕೊಡ್ತೀನಿ ಅಂತೇಳಿ ಅಣ್ಣ ಅದನ್ನೇ ತೊಗೊಂಬಂದ್ವಿ ಮನೆಗೆ. ಇನ್ನು ಅದಕ್ಕೂ ಕೂಡ ಆ ಪಾಟ್ಗೂ ಕೂಡ ತುಳಸಿ ಹಾಕ್ಸ್ಬೇಕಿತ್ತು. ಹಾಗಾಗಿ ಮೊದಲು ಬಂದಿದ್ವಲ್ಲ ಅಣ್ಣನ ಫ್ರೆಂಡು, ಅಲ್ಲಿಗೆ ಬಂದ್ವಿ. ಅಲ್ಲೊಂದು ನಾಗರವೇನೋ ಸುತ್ತೋಗಿತ್ತಂತೆ. ಅದು ಇವ್ರು ಸಾಯಿಸಿರೋದಲ್ಲ, ರೋಡಲ್ಲಿ ಗಾಡಿ ಏನೋ ಬಿಟ್ಬಿಟ್ಟಿದ್ರಂತೆ. ಅದನ್ನು ತೊಗೊಬಂದು ಇವರು, ನಾನು ಅದನ್ನು ಊತಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ರು ಅವರು. ಇನ್ನು ತುಳಸಿ ಕಟ್ಟೆ ಎಲ್ಲ ನಡೆಸ್ಕೊಂಡು ಬಂದ್ವಿ. ಇಲ್ಲಿ ನಮ್ಮಮ್ಮ ನೋಡಿ ಅವರೆಕಾಯಿನೂ ಬೇರೆ ತೊಗೊಬಂದಿದ್ವಲ್ಲ, ಇನ್ನು ಅವರೆಕಾಯಿನೂ ಎಡ್ದ್ಬಿಟ್ಟು ಬಾಕ್ಸ್ಗೆ ಕೊಟ್ಬಿಡೋಣ ಕಾಳನ್ನ, ಅದನ್ನು ಬೇರೆ ಯಾಕೆ ಕೂತಿದ್ದೀವಲ್ಲ ಅಂತೇಳಿ ಅದನ್ನು ಕೂಡ ಎಡ್ದು ಬಾಕ್ಸ್ಗೆ ಹಾಕ್ತಾಯಿದ್ರು. ಇನ್ನು ಅಣ್ಣ ಮೊಸರಿದ್ರೆ ಮಜ್ಜಿಗೆ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಮಜ್ಜಿಗೆನೂ ಮಾಡಿ ಕೊಡ್ತಾಯಿದ್ದೆ. ನಮ್ಮ ಅಣ್ಣ ಇದೇನೇ ಇಷ್ಟು ಬೇಗ ಮಾಡಿಬಿಟ್ಟ ಮಜ್ಜಿಗೆನೇ ಅಂತ ಹೇಳ್ತಾಯಿದ್ದ. ಅವನೇನು ಗೊತ್ತಾ, ಮಸಾಲೆ ಮಜ್ಜಿಗೆ ಮಾಡ್ತಾಳೆ ಅಂತೇಳಿ ಅವನು ಅಂದ್ಕೊಂಡಿದ್ನಂತೆ. ನನಗೇನಂತಂದ್ರೆ ಅಲ್ಲೆಲ್ಲ ಸುತ್ತಾಡಿ ಬಂದಿದ್ವ, ನನಗೆ ಸಾಕಾಗಿತ್ತು. ಒಂದು ಕಡೆ ಕೂತಿದ್ದೆ. ಇವ್ರು ಬೇರೆ ಕೇಳಿದ್ರಲ್ಲ ಅಂತೇಳಿ ಹೋಗಿ ಮಾಡಿಕೊಟ್ಟೆ, ನೀರು ಮಜ್ಜಿಗೆನೇ ಮಾಡಿಕೊಟ್ಟೆ. ಅದನ್ನೇ ಅವರು ಆಡ್ಕೊತಾಯಿದ್ರು. ಇದನ್ನು ಮಾಡೋಕ್ಕೆ ನೀನು ಹೋದ ಕಿಚನ್ಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಅದರಲ್ಲಿ ಅವನು ಬೇರೆ ಅಕ್ಕ ಮಸಾಲೆ ಮಜ್ಜಿಗೆನ ಅಕ್ಕ ಅಂತೇಳಿ ಇದು ಮಾಡ್ತಿದ್ಲು. ಅಯ್ಯೋ ನಾನು ಇದನ್ನು ಮಾಡಿರೋದು ಹೆಚ್ಚು ಕುಡಿರವ, ಆಮೇಲೆ ಮಾಡಿಕೊಡ್ತೀನಿ ಇನ್ನೊಂದಿನ ಯಾವಾಗಲಾದರೂ ಅಂತೇಳಿ ಹೇಳ್ತಾಯಿದ್ದೆ. ಏನು ಗೊತ್ತಾ, ಹೆಣ್ಮಕ್ಳು ಮಾಡ್ತೀನಿ ಅಂತಂದರೆ ಎಲ್ಲನೂ ಮಾಡ್ತಾರೆ. ಒಂದು ಸಲ ಅವ್ರ ಮನಸ್ಸಿಗೆ ಆಗಲ್ಲ ಅಂತ ಅಂದಾಗ ಅವರು ಏನೂ ಮಾಡೋಕ್ಕಾಗಲ್ಲ. ಇನ್ನು ನನಗೂ ಹಂಗೆ ಆಗಿದ್ದು ಇವತ್ತು. ಯಾಕಂದರೆ ಹೊರಗಡೆ ಎಲ್ಲ ಹೋಗಿ ಬಂದಿದ್ವ, ಅದು ಬೇರೆ ಬಿಸಿಲು ಬೇರೆ ಇತ್ತು ಹೆವಿ. ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಿದ್ವ. ಬಂದ ತಕ್ಷಣವೇ ಅವರು ಕೂಡ ಮಜ್ಜಿಗೆ ಮಾಡಿಕೊಡು ಅಂತ ಕೇಳಿದ್ರ. ಹಾಗಾಗಿ ತಿಳಿ ಮಜ್ಜಿಗೆನೇ ಮಾಡಿಕೊಟ್ಬಿಟ್ಟೆ. ಅದನ್ನೇ ಅವ್ರು ಹೇಳ್ತಾಯಿದ್ರು, ಮಸಾಲೆ ಮಜ್ಜಿಗೆ ಮಾಡ್ತಿದ್ದೆ ಇಷ್ಟು ದಿನ, ನಿನ್ನ ಕೈಯಲ್ಲಿ ಚೆನ್ನಾಗಿರ್ತಿತ್ತು ಅದು, ಇವಾಗ ಮಜ್ಜಿಗೆನೇ ಮಾಡಿದ್ಯಲ್ಲ ನೀರು ಮಜ್ಜಿಗೆನ ಅಂತ ಹೇಳ್ತಿದ್ರು. ಸರಿ ಇನ್ನೊಂದಿನ ಮಾಡಿಕೊಡ್ತೀನಿ, ನನ್ನಿಂದ ಇವಾಗ ಆಗಲ್ಲ, ಅದನ್ನೆಲ್ಲ ಮಿಕ್ಸಿ ಹೊಡೆದು ತೊಗೊಳ್ಳಿ ಅಂತ ಹೇಳ್ತಾಯಿದ್ದೆ. ಅಣ್ಣನೂ ಕೂಡ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತೇಳಿ ಹೋದ್ನ. ಇನ್ನು ನಾನು ಒಬ್ಬಳೇ ಇದ್ದಲ್ಲ, ಅದಕ್ಕೇ ನಾನು ಬಿಡಿಸ್ತೀನಿ ಅವರೆಕಾಯಿನ ಅಂಥೇಳಿ ಬಂದು ಕೂತ್ಕೊಂಡೆ. ಅಲ್ಲಿ ಅದೇನೇ ಮಾತುಕತೆ ಆಡಿಕೊಂಡು ಕಾಮಿಡಿ ಮಾಡಿಕೊಂಡು ಎಲ್ಲರೂ ಇದು ಮಾಡ್ತಿದ್ವಿ. ಅವನು ಹೇಳ್ತಾಯಿದ್ಲ, ಅಕ್ಕ ಸಂಜೆ ಹೊಟ್ಟೋದ್ರೆ ನೀವು ಬೇಜಾರಾಗುತ್ತೆ ಕಡಕ್ಕ ಹಾಗೆ ಹೀಗೆ ಅಂತ ಇದ್ಲು. ಬರ್ತೀನಿ ಬಿಡೆ, ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರಬೇಕಲ್ವ, ಅವಾಗ ಒಂದು ವಾರ ಮುಂಚೆನೇ ಬರ್ತೀನಿ ಅಂತೇಳಿ ಮಾತಾಡ್ತಾಯಿದ್ವಿ. ಹಿಂಗೆಲ್ಲರೂ ಒಟ್ಟಿಗೆ ಸೇರಿದಾಗ ತುಂಬ ಖುಷಿಯಾಗಿರ್ತೀವಿ. ಅದೇ ಇವಾಗ ಹಿಂಗೆಲ್ಲ ಮಾತಾಡ್ತಾ ಇರ್ತೀವಲ್ವ, ಮತ್ತೆ ನಾನು ಹೊಟ್ಟೋದಾಗ ಅವರಿಬ್ಬರೇ ಆಗ್ತಾರಲ್ವ, ಅದನ್ನು ಹೇಳ್ತಿದ್ರು. ನಾನು ಅದೇ ಹೇಳ್ತಿದ್ದೆ, ನೀವಾದರೂ ಇಬ್ಬರಿದ್ದೀರಾ, ನಿಮ್ಗಷ್ಟೇನು ಅನ್ಸಲ್ಲ. ಇನ್ನು ನಾನು ಅಲ್ಲಿಗೆ ಹೋದ್ಮೇಲೆ ನಾನು ಒಬ್ಬಳೇ ಆಗ್ತೀನಲ್ವ, ನನಗೆ ಬೇಜಾರಾಗ್ತಿರುತ್ತೆ ಅಂತೇಳಿ ಮಾತಾಡ್ತಾ ಇದ್ದೆ. ಇನ್ನೆಲ್ಲ ಕೆಲಸ ಆದಮೇಲೆ ಅಣ್ಣನೂ ಕೂಡ ಮನಗಿದ್ದ. ಅದಾದಮೇಲೆ ನಮ್ಮಮ್ಮ ಅವ ಕೂಡ ಇಟ್ಟಿದ್ದೀಯಲ್ವ, ಅದ್ರದ್ದು ಅವ್ರಿಗೆ ಜ್ಯೂಸ್ ಮಾಡಿಕೊಡ್ಲಿಲ್ವಲ್ಲ ಅಣ್ಣಂಗೂ ಅನುಗೂ ಮಾಡಿಕೊಟ್ಬಿಡು ಅಂತ ಅಂದರು. ಇನ್ನು ನಾನು ಮಧ್ಯಾಹ್ನ ಮಜ್ಜಿಗೆನೂ ಕೂಡ ತಿಳಿ ಮಜ್ಜಿಗೆ ಮಾಡಿಕೊಟ್ಬಿಟ್ಟಿದ್ನಲ್ಲ, ಅದು ಬೇರೆ ಗಿಲ್ಟ್ ಕಾಡಿಸ್ತಾ ಇತ್ತು. ಹಾಗಾಗಿ ಅವ ಕೊಡೋದು ಸ್ಮೂದಿ ಮಾಡಿಕೊಟ್ಬಿಡೋಣ. ಅವತ್ತು ಅವ್ರಿಗೆ ಕೊಟ್ಟಿರಲಿಲ್ಲ, ಅಮ್ಮ ನಾನು ಇಬ್ಬರು ಮಾತ್ರ ಕೊಡ್ದಿದ್ವಿ. ಹಾಗಾಗಿ ಮಾಡಿಕೊಡೋಣ ಅಂಥೇಳಿ ಮಾಡಿಕೊಡ್ತಾ ಇದ್ದೆ. ಅವರಿಗೆ ನಾನು ಕುಡಿಯಲ್ಲ, ನಂಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾಯಿದ್ರು. ನಾನು ಮಾಡಿಕೊಡ್ತೀನಿ, ಕುಡಿದು ನೋಡಿ ಚೆನ್ನಾಗಿರುತ್ತೆ, ಒಂದು ಸಲ ಟೇಸ್ಟ್ ಮಾಡಿ ಅಂತೇಳಿ ಮಾಡಿಕೊಡ್ತಾ ಇದ್ದೆ. ಅದಕ್ಕೆ ಅಣ್ಣಂಗೆ ಕೇಳ್ತಾ ಇದ್ದೆ ನೋಡಿ ರಿಯಾಕ್ಷನ್ನು. ಇವಳು ಅವಳ ಅನು ಐಸ್ ಕ್ರೀಮ್ ಥರ ಇರುತ್ತೆ, ಅದೇ ಶುಗರ್ ಕಮ್ಮಿ ಹಾಕಿ ಚೆನ್ನಾಯ್ತಾ, ಹಾಕ್ಬೋದು, ಜಾಸ್ತಿ ಆಯ್ತಾ, ಜಾಸ್ತಿ ಕಮ್ಮಿನಾ,
ಜಾಸ್ತಿ ಕಮ್ಮಿ ಆಯ್ತು. ಯಾಕೆ ಅಂದ್ರೆ ಈಗ ದ್ರಾಕ್ಷಿ ಗೋಡಂಬಿ ತಿಂತಾರಕ್ಕೇನೋ ಸೇರಿಸ್ತಾ ಇದೆ. ಅದಕ್ಕೆ ನಾನು ಕಮ್ಮಿ ಹಾಕಿದ್ದೆ ದ್ರಾಕ್ಷಿ ಗೋಡಂಬಿ ಅಲ್ಲ ತಿಂತಾರಕ್ಕೆ ಈಗ ನೀವು ಒಳಗಡೆ ಮಿಕ್ಸ್ ಮಾಡಿವಲ್ಲ ನೀವು ಮೇಲೆ ಹಾಕಿದ್ಯಾ ಆಮೇಲೆ ಬರೀ ತಿನ್ಬೇಕಾದ್ರೆ 2 ಲೇಯರ್ ಹಾಕಿದ್ದೀನಿ, ಅದು 3 ಲೇಯರ್ ಇದೆ. ನೋಡ್ಬೋದು. ಅದಕ್ಕೆ ಚೆನ್ನಾಗತ್ತೆ, ಸ್ವೀಟ್ ಸಾಕಾಗತ್ತ ಹ್ಮ್ ಅಂದ್ರೆ ಶುಗರ್ ಸ್ವಲ್ಪ ಕಮ್ಮಿ ಹಾಕಿದ್ದಾನೆ. ಅವನಿಗೂ ಕೂಡ ಕೊಟ್ಬಿಡೋಣ ಅಂತೇಳಿ ಕರಿಯೋದಕ್ಕೆ ಹೋಗಿದ್ದೆ. ಇನ್ನು ಅವಳಿಗೂ ಮತ್ತು ಅಮ್ಮಂಗೆ ಇಬ್ರಿಗೂ ಕೊಟ್ಟೆ. ಅಮ್ಮ ಮೊದಲೇ ಟೇಸ್ಟ್ ನೋಡಿದ್ರಲ್ವ, ಹಾಗಾಗಿ ಚೆನ್ನಾಗಿದೆ ಅಂತೇಳಿ ತಿಂತಾಯಿದ್ರು. ಇವಳು ಸಿಕ್ಕಾಪಟ್ಟೆ ಇಷ್ಟಪಟ್ಲು. ಚೆನ್ನಾಗಿದೆ ಕಣಕ್ಕ, ನನಗೆ ಇಷ್ಟ ಆಯಿತು ಅಂತಂದ್ಲು. ಇನ್ನು ಅಮ್ಮನಿಗೆ ಹಾಕೊಟ್ಟಿದ್ರಲ್ಲೂ ಸ್ವಲ್ಪ ಇಸ್ಕೊಂಡು ತಿಂದ್ಲು ಅವಳು, ಅಷ್ಟಿಷ್ಟ ಅಂತ ಹೇಳ್ಬಿಟ್ಟು. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.